ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ತಿಂಗಳಲ್ಲಿ ತುಲಾರಾಶಿಯವರ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ತಿಂಗಳಲ್ಲಿ ತುಲಾರಾಶಿಯವರು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವವನ್ನೆಲ್ಲ ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಶುಭ ಫಲಗಳನ್ನು ಕರುಣಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಜೀವನ ಯಾವ ರೀತಿಯಾಗಿರಲಿದೆ, ದಾಂಪತ್ಯ ಜೀವನ, ಉದ್ಯೋಗ ಹಾಗೂ ವಿಶೇಷವಾಗಿ ವ್ಯವಹಾರ ಕ್ಷೇತ್ರ, ಕೃಷಿ, ಉದ್ಯೋಗ, ವಿದ್ಯೆ, ಈ ಆರೋಗ್ಯ, ಈ ಎಲ್ಲ ವಿಚಾರಗಳು ಹೇಗಿರಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರತಿ ಜ್ಯೋತಿಷ್ಯದ ವಿಡಿಯೋಗಳಿಗಾಗಿ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರಿಗೆ ಒಂದು ಅತ್ಯಂತ ಸಂತುಲಿತ ಮತ್ತು ಸಕಾರಾತ್ಮಕ ಫಲಗಳನ್ನು ನೀಡುವ ಒಂದು ತಿಂಗಳಾಗಲಿದೆ. ವಿಶೇಷವಾಗಿ ಈ ತಿಂಗಳು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಅನುಕೂಲಕರ ಸ್ಥಾನ ಹಾಗೂ 12ನೇ ಮತ್ತು 1ನೇ ಮನೆಯಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತಂದುಕೊಡಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಎದುರಿಸುತ್ತಿದ್ದಂತಹ ಒಂದು ಮನಃಕ್ಲೇಶ ಹಾಗೂ ಅಡೆತಡೆಗಳು ಈ ತಿಂಗಳಲ್ಲಿ ದೂರವಾಗಿ ನಿರೀಕ್ಷಿತ ಕೆಲಸಗಳು ಸುಗಮವಾಗಿ ನೆರವೇರಲಿದೆ. ಕೌಟುಂಬಿಕ ಸೌಹಾರ್ದತೆ, ವೃತ್ತಿ ಕ್ಷೇತ್ರದಲ್ಲಿ ಸ್ಥಿರತೆ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಈ ತಿಂಗಳು ಅತ್ಯಂತ ಸೂಕ್ತವಾದಂಥ ಸಮಯ. ಈ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯ ಸಮಗ್ರ ವಿಶ್ಲೇಷಣೆಯನ್ನು ನೋಡುವುದಾದರೆ, ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ತುಲಾರಾಶಿಯವರ ಅಂತರ್ಗತ ನಯ, ವಿನಯ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಇನ್ನಷ್ಟು ನೀವು ಹೆಚ್ಚಿಸಿಕೊಳ್ಳಲಿದ್ದೀರಿ. ಆಕರ್ಷಕ ವ್ಯಕ್ತಿತ್ವವನ್ನು ನೋಡುವುದಾದರೆ, ನಿಮ್ಮ ಮಾತಿನ ಚಾತುರ್ಯ ಹಾಗೂ ಶಾಂತ ಸ್ವಭಾವದಿಂದ ಜನರ ಮನಸ್ಸನ್ನು ಗೆಲ್ಲಲಿದ್ದೀರಿ. ಸಮತೋಲಿತ ನಿರ್ಧಾರ, ಯಾವುದೇ ವಿಚಾರದಲ್ಲಾದರೂ ಧಾವಂತ ಪಡದೆ ಸಾಧಕ ಬಾಧಕಗಳನ್ನು ಯೋಚಿಸಿ ಸರಿಯಾದ ತೀರ್ಮಾನ ಕೈಗೊಳ್ಳಲಿದ್ದೀರಿ. ವಿಶೇಷವಾಗಿ ಕಲಾತ್ಮಕ ಒಲವು ಮೂಡುವಂಥ ತಿಂಗಳಾಗಲಿದೆ. ಸಂಗೀತ, ಸಾಹಿತ್ಯ, ಕಲೆ ಹಾಗೂ ವಿನ್ಯಾಸ ಕ್ಷೇತ್ರಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಮನೆ ಅಥವಾ ಕಾರ್ಯಸ್ಥಳವನ್ನು ಅಲಂಕರಿಸಲು ಸಮಯ ಮೀಸಲಿಡತಕ್ಕಂಥ ಒಂದು ಮಾಸವಾಗಲಿದೆ. ಈ ತಿಂಗಳು ನಿಮ್ಮ ಆಂತರಿಕ ಶಕ್ತಿ, ಸಕಾರಾತ್ಮಕ ಆಲೋಚನೆಗಳಿಂದ ದೂರವಿದ್ದು ಮಾನಸಿಕ ಒಂದು ನೆಮ್ಮದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದ್ದೀರಿ. ಈ ಒಂದು ತಿಂಗಳಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ರಂಗದಲ್ಲಿ ಈ ತಿಂಗಳು ನಿಮಗೆ ಸ್ಥಿರತೆ ಮತ್ತು ಅವಕಾಶಗಳ ಕಾಲವಾಗಲಿದೆ. ಸಹೋದ್ಯೋಗಿಗಳ ಬೆಂಬಲ, ಕಚೇರಿಯಲ್ಲಿ ನಿಮ್ಮ ವೃತ್ತಿಪರತೆಗೆ ಒಳ್ಳೆಯ ಮೆಚ್ಚುಗೆ ಸಿಗಲಿದೆ. ತಂಡದ ಸದಸ್ಯರ ಸಂಪೂರ್ಣ ಸಹಕಾರ ದೊರೆತು ಯೋಜನೆಗಳು ಪೂರ್ಣಗೊಳ್ಳಲಿದೆ. ಹೊಸ ಜವಾಬ್ದಾರಿಗಳು ಹಾಗೂ ಮೇಲಧಿಕಾರಿಗಳು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಹೆಚ್ಚಾಗಲಿದ್ದು ಪ್ರಮುಖ ಕಾರ್ಯಗಳನ್ನು ವಹಿಸಿಕೊಳ್ಳಲಿದ್ದೀರಿ. ವಿಶೇಷವಾಗಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕೆಲಸದ ಹುಡುಕಾಟದಲ್ಲಿರತಕ್ಕಂಥವರಿಗೆ, ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸಾರ್ವಜನಿಕ ಸಂಪರ್ಕ ಮತ್ತು ಕಲಾ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಶುಭ ಆಹ್ವಾನಗಳು ಬರತಕ್ಕಂಥ ಒಂದು ತಿಂಗಳಾಗಲಿದೆ. ಇನ್ನು ಈ ತಿಂಗಳಲ್ಲಿ ವಿದೇಶಿ ಯೋಗ, ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಿಕೊಂಡವರಿಗೆ ಶುಭ ಸುದ್ದಿಗಳು ಬರತಕ್ಕಂಥ ಒಂದು ತಿಂಗಳಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ತಿಂಗಳು ಸುಧಾರಣೆಯನ್ನು ಕಾಣಲಿದ್ದೀರಿ. ಸಮತೋಲನ ತಂದುಕೊಡತಕ್ಕಂಥ ತಿಂಗಳಾಗಲಿದೆ. ಇನ್ನು ಈ ತಿಂಗಳಲ್ಲಿ ಆದಾಯದ ಹರಿವು
ನಿಯಮಿತ ಆದಾಯದ ಜೊತೆಗೆ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಇನ್ನು ಸೌಕರ್ಯಗಳಿಗಾಗಿ ಖರ್ಚು ಹೆಚ್ಚಾಗಲಿದೆ. ಗೃಹ ಉಪಯೋಗಿ ವಸ್ತುಗಳು, ಆಭರಣ ಅಥವಾ ವಸ್ತ್ರ ಖರೀದಿಗಾಗಿ ಹೆಚ್ಚಿನ ಹಣ ವಿನಿಯೋಗಿಸಲಿದ್ದೀರಿ. ಆದರೂ ಆರ್ಥಿಕ ಸ್ಥಿತಿ ಭದ್ರವಾಗಿರಲಿದೆ. ಹೂಡಿಕೆ ಯೋಜನೆಯನ್ನು ನೋಡುವುದಾದರೆ ದೀರ್ಘಕಾಲದ ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆಗಳು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಚಿಂತನೆ ನಡೆಸಲಿದ್ದೀರಿ. ಹಳೆಯ ಸಾಲದ ವಿಚಾರವನ್ನು ನೋಡುವುದಾದರೆ ಬಾಕಿ ಇದ್ದ ಹಣ ನಿಮ್ಮ ಕೈಗೆ ಸೇರುವ ಮೂಲಕ ಹಳೆಯ ಸಣ್ಣ ಪುಟ್ಟ ಸಾಲಗಳನ್ನು ಚುಕ್ತ ಮಾಡತಕ್ಕಂಥ ಒಂದು ಯೋಗ ನಿಮಗೆ ದೊರೆಯಲಿದೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಚಾರವನ್ನು ನೋಡುವುದಾದರೆ ಪ್ರೀತಿ ಮತ್ತು ಬಾಂಧವ್ಯ ಈ ತಿಂಗಳಲ್ಲಿ ಇನ್ನಷ್ಟು ಒಂದು ಸಂತೋಷಮಯವಾಗಲಿದೆ. ಅವಿವಾಹಿತರಿಗೆ ನಿಮ್ಮ ಸ್ವಭಾವಕ್ಕೆ ಹೊಂದುವಂತಹ ಸುಂದರ ಹಾಗೂ ಗುಣವಂತ ಸಂಗಾತಿಯ ಪರಿಚಯವಾಗಲಿದೆ. ಮದುವೆ ಮಾತುಕತೆಗಳು ಶುಭವಾಗಿ ಮುಕ್ತಾಯಗೊಳ್ಳತಕ್ಕಂಥ ಒಂದು ಯೋಗ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ವಿವಾಹಿತರಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಪ್ರವಾಸ ಅಥವಾ ಲಘು ಕ್ಷಣಗಳನ್ನು ಕಳೆಯುವುದರಿಂದ ಮನಸ್ಸಿಗೆ ಮುದ ಸಿಗಲಿದೆ. ಪ್ರೇಮಿಗಳ ನಡುವೆ ಅನುರಾಗ ಹೆಚ್ಚಾಗಲಿದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಗಟ್ಟಿಯಾಗಲಿದೆ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ವಿಚಾರವನ್ನು ನೋಡುವುದಾದರೆ ಕೌಟುಂಬಿಕ ನೆಮ್ಮದಿಯಲ್ಲಿ ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವಿರಲಿದೆ. ಹಿರಿಯರ ಆರೋಗ್ಯ ಸುಧಾರಿಸತಕ್ಕಂಥ ಒಂದು ಯೋಗವಿದೆ. ಮಕ್ಕಳ ಪ್ರಗತಿಯನ್ನು ನೋಡುವುದಾದರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಳ್ಳೆಯ ಬೆಳವಣಿಗೆಗೆ ಕಂಡುಬರಲಿದ್ದು ಹೆತ್ತವರಿಗೆ ಹೆಮ್ಮೆ ತರುವಂಥ ವಿಷಯ. ಇನ್ನು ಈ ತಿಂಗಳಲ್ಲಿ ಸಾಮಾಜಿಕ ಪ್ರತಿಷ್ಠೆಯನ್ನು ನೋಡುವುದಾದರೆ ನಿಮ್ಮ ಸ್ನೇಹಪರ ಸ್ವಭಾವದಿಂದ ಹೊಸ ಮಿತ್ರರ ಪರಿಚಯವಾಗಲಿದ್ದು ಸಾಮಾಜಿಕ ವಲಯದಲ್ಲಿ ಗೌರವ ಹೆಚ್ಚಾಗಲಿದೆ. ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ನೋಡುವುದಾದರೆ ಉತ್ತಮ ಚೈತನ್ಯ, ದೈಹಿಕವಾಗಿ ಉತ್ತಮ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿ ಇರಲಿದೆ. ಸಣ್ಣ ಎಚ್ಚರಿಕೆಯನ್ನು ನೋಡುವುದಾದರೆ ಋತುಮಾನದ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಚರ್ಮದ ಕಿರಿಕಿರಿ ಅಥವಾ ಅಲರ್ಜಿ ಕಂಡುಬರಬಹುದು. ಚರ್ಮದ ರಕ್ಷಣೆ ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಗಮನವನ್ನು ನೀಡಿ. ಆಹಾರ ಧರ್ಮವನ್ನು ನೋಡುವುದಾದರೆ ಪೌಷ್ಟಿಕ ಆಹಾರ ಸೇವನೆ ಹಾಗೂ ಸಮೃದ್ಧ ನೀರು ಕುಡಿಯುವುದು ಆರೋಗ್ಯವನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡುವುದಾದರೆ ಕಲಿಕೆಯಲ್ಲಿ ಆಸಕ್ತಿ ಇರಲಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಕಲಾತ್ಮಕ, ವಾಣಿಜ್ಯ ಮತ್ತು ಸೌಂದರ್ಯ ಶಾಸ್ತ್ರ ಓದುತ್ತಿರುವವರಿಗೆ ವಿಶೇಷ ಪ್ರಗತಿ ಕಂಡುಬರಲಿದೆ. ಪರೀಕ್ಷಾ ಯಶಸ್ಸನ್ನು ನೋಡುವುದಾದರೆ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶ ಪಡೆಯಲಿದ್ದೀರಿ. ವ್ಯಾಪಾರ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ವ್ಯಾಪಾರ ವೃದ್ಧಿ, ಜವಳಿ ಸೌಂದರ್ಯ ಹಾಗೂ ಪ್ರಸಾಧನಗಳು, ಶೋರೂಮ್ಗಳು ಮತ್ತು ವಿನ್ಯಾಸ ಕ್ಷೇತ್ರಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಗೆ ಭಾರಿ ಲಾಭವಾಗತಕ್ಕಂಥ ಒಂದು ಯೋಗವಿದೆ. ಪಾಲುದಾರಿಕೆ ವಿಚಾರಗಳಲ್ಲಿ ವ್ಯವಹಾರದಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಸೂಕ್ತವಾದಂಥ ಸಮಯವಾಗಿದ್ದು ಉತ್ತಮ ಲಾಭ ನಿರೀಕ್ಷಿಸತಕ್ಕಂಥ ಒಂದು ಮಾಸವಾಗಲಿದೆ. ಈ ತಿಂಗಳಲ್ಲಿ ಆಹ್ಲಾದಕರ ಒಂದು ಪ್ರಯಾಣ, ಸಂತೋಷಮಯ ಪ್ರಯಾಣವಿರಲಿದೆ. ಕುಟುಂಬ ಅಥವಾ ಪ್ರೀತಿ ಜನರೊಂದಿಗೆ ಮನೋರಂಜನಾತ್ಮಕ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದೀರಿ. ಈ ಪ್ರಯಾಣವು ನವೋತ್ಸಾಹ ನೀಡಲಿದೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳ ವಿಶೇಷ ನೋಡುವುದಾದರೆ ಈ ತಿಂಗಳ ದಿನಾಂಕಗಳು ಅತ್ಯಂತ ಶುಭ ದಿನಗಳು. 4, 5, 9, 13, 14, 18, 22, 23, 27 ಅತ್ಯಂತ ಶುಭ ದಿನಗಳಾಗಿರಲಿದೆ. ಸಾಧಾರಣ ದಿನಗಳು 2, 7, 11, 16, 20, 25, 29 ಸಾಧಾರಣ ದಿನಾಂಕಗಳು. ಇನ್ನು ಎಚ್ಚರಿಕೆ ದಿನಗಳನ್ನು ನೋಡುವುದಾದರೆ 6, 15, 21, 28 ಈ ದಿನಗಳಲ್ಲಿ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗದೇ ಇರತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಸಲಹೆಗಳನ್ನು ನೋಡುವುದಾದರೆ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಮಂತ್ರವನ್ನು ಪಠಿಸಿಕೊಳ್ಳಿ. ಬಿಳಿ ಹೂವುಗಳನ್ನು ವಿಶೇಷವಾಗಿ ದೇವಿಗೆ ಅರ್ಚನೆಯನ್ನು ಮಾಡಿಸಿ. ಇನ್ನು ಈ ತಿಂಗಳ ಒಂದು ಶುಭ ಮಂತ್ರವನ್ನು ನೋಡುವುದಾದರೆ ಓಂ ಶುಕ್ರಾಯ ನಮಃ ಎಂಬ ಮಂತ್ರ ಜಪದಿಂದ ಸುಖ ಸಮೃದ್ಧಿ ಹೆಚ್ಚಾಗಲಿದೆ. ದಾನವನ್ನು ಮಾಡುವುದಾದರೆ ಶುಕ್ರವಾರ ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಹಿ ಅಥವಾ ಬಿಳಿ ಬಟ್ಟೆಯ ದಾನ ಮಾಡುವುದು ಅತ್ಯಂತ ಶುಭವಾಗಲಿದೆ. ಇನ್ನು ಈ ತಿಂಗಳ
ಆ ಒಂದು ಅಂತಿಮ ಸಾರಾಂಶವನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸೆಪ್ಟೆಂಬರ್ 2026 ಪ್ರೀತಿ ಮತ್ತು ಆರ್ಥಿಕ ಸ್ಥಿರತೆಯ ಒಂದು ವಾಸವಾಗಿದೆ. ಗ್ರಹ ಬಲದ ಬೆಂಬಲವಿರುವುದರಿಂದ ನಿಮ್ಮ ಯೋಜನೆಗಳನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಿ ನಿರ್ಧಾರಗಳಲ್ಲಿ ಸಮತೋಲನ ಕಾಯ್ದುಕೊಂಡರೆ ಈ ತಿಂಗಳು ನಿಮಗೆ ಅತ್ಯಂತ ಒಂದು ವಿಶೇಷವಾದಂತಹ ಅಪಾರ ಸಂತೋಷವನ್ನು ತಂದುಕೊಡಲಿದೆ, ಸಮತೋಲನವನ್ನು ತಂದುಕೊಡಲಿದೆ. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ತುಲಾರಾಶಿಯವರು ಸೌಖ್ಯ, ಪ್ರೀತಿ ಮತ್ತು ಆರ್ಥಿಕ ಸ್ಥಿರತೆಯ ಮಾಸವಾಗಲಿದೆ. ಗ್ರಹ ಬಲದ ಬೆಂಬಲವಿರುವುದರಿಂದ ನಿಮ್ಮ ಯೋಚನೆಗಳನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಿಕೊಳ್ಳಿ. ನಿರ್ಧಾರಗಳಲ್ಲಿ ಸಮತೋಲನ ಕಾಯ್ದುಕೊಂಡರೆ ಈ ತಿಂಗಳು ನಿಮಗೆ ಅತ್ಯಂತ ಒಂದು ಅಪಾರ ಸಂತೋಷವನ್ನು ತಂದುಕೊಡಲಿದೆ. ಇನ್ನು ಈ ತಿಂಗಳ ವಿಶೇಷವಾದಂತಹ ಒಂದು ವಿಚಾರವನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ನೀವು ಯಾರಿಗೂ ಹಣವನ್ನು ಸಾಲವನ್ನು ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಬೇಡಿ. ತುಂಬ ಕಷ್ಟಕ್ಕೆ ಸಿಲುಕಿಸಿಕೊಳ್ಳಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಎಲ್ಲ ಬಂಧು ಮಿತ್ರರಿಗೆ ಈ ದಿನ ವಿಶೇಷವಾಗಿ ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಿ ಸರ್ವ ಕಷ್ಟಗಳೆಲ್ಲ ಪರಿಹಾರವಾಗಲಿ ಎಂದು ತುಲಾರಾಶಿಯವರಿಗೆ ನಾವು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ಈ ತಿಂಗಳಲ್ಲಿ ಎಲ್ಲ ಕಷ್ಟಗಳು ಪರಿಹಾರವಾಗಿ ಒಳ್ಳೆಯ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿ. ಧನ್ಯವಾದಗಳು.